ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಕೂಡ ನಾವು ಹಾಸನ ಜಿಲ್ಲೆಯ ಆಲೂರಿನಲ್ಲಿದ್ದೀವಿ. ಇವತ್ತು ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಗೀತಾ ಎಸ್ಟೇಟ್ನ ಓನರ್ ಆದಂಥ ಶ್ರೀ ಧರ್ಮರಾಜ್ ಅವರು ಹಾಗೆಯೇ ಡಾಕ್ಟರ್ ವೇಣುಗೋಪಾಲ್ ಸರ್ ಕೂಡ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಬನ್ನಿ ಇವತ್ತು ನಾವು ಕಾಫಿಯಲ್ಲಿ ಯಾವ ರೀತಿ ಚೆರ್ರಿ ಮತ್ತು ಪಾರ್ಚ್ಮೆಂಟನ್ನು ಮಾಡ್ತಾರೆ, ಹಾಗೆಯೇ ಕಾಫಿಯಲ್ಲಿ ಕಪ್ಪಿಂಗ್ ಕ್ವಾಲಿಟಿಯಲ್ಲಿ ಗ್ರೇಡ್ಸ್ಗಳು ಯಾವ ರೀತಿ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಅನ್ನೋ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಾವು ಬಾಕಿದೆಲ್ಲ ತುದಿವರೆಗೆ ಹೋದ್ವಿ, ಆದರೆ ಮೂಲತಃ ವಿಷಯ ಪಾರ್ಚ್ಮೆಂಟ್ ಮಾಡೋದು ಮಾತಾಡಿಲ್ಲ. ತೋಟದಿಂದ ಕೊಯ್ಲು ಮಾಡ್ಕೊಂಬಂದಲ್ಲಿಂದ ನನಗೆ ಪಾರ್ಚ್ಮೆಂಟಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಏನೇನು ಮಾಡ್ಬೇಕು ಹೇಳಿ, ಪ್ರಿಕಾಷನ್ಸ್. ಹಾಂ, ಅದೇ ಪ್ರಿಕಾಷನ್ ಆಗಿಲ್ದಂಗೆ ಕಳ್ತಿರೋ ಹಣ್ಣನ್ನೇ ನಾವು ಹಾರ್ವೆಸ್ಟ್ ಮಾಡಬೇಕು. ಮಾಡಿ ಆದಮೇಲೆ ಅಪ್ಪಿತಪ್ಪಿ ಕೊಯ್ಲಲ್ಲಿ ಹಸಿ ಅರ್ಧ ಹಣ್ಣು ಮತ್ತು ಇದು ಗ್ರೀನ್ ಚೆರಿಯನ್ನು ಬಂದ್ಬಿಡುತ್ತೆ, ಕಾಯಿ ಬಂದ್ಬಿಡುತ್ತೆ. ಅದನ್ನು ನಾವು ಕಣದಲ್ಲಿ ಕಡ್ಡಿ ಕಸ ಪಲ್ಪರಿ ಕ್ಲೀನ್ ಮಾಡೋದಕ್ಕೆ ಎಲೆ ಕಡ್ಡಿ ಕಸ ಎಲ್ಲ ತೆಗೆದು ಆ ಕಾಯಿನೂ ತೆಗೆದು ಬೇರ್ಪಡಿಸ್ಬೇಕು. ಅದ ನಂತರ ನಾವು ಪಲ್ಪರ ಸ್ವಚ್ಛತೆ ಕಾಪಾಡ್ಕೋಬೇಕು. ಈಗ ಹಸಿರು ಪಸಿರು ಇದ್ದಿದ್ದನ್ನೆಲ್ಲ ನೀವು ಚೆರಿಗೆ ಹಾಕ್ತೀವಿ. ಅದನ್ನ ಹಣ್ಣು ಮಾಡಕ್ಕೆ ಬರೋದಿಲ್ವಾ? ಇಲ್ಲ, ಬಲವಂತಾಗಿ ಹಣ್ಣು ಮಾಡ್ತಾರೆ ಕೆಲವರು, ಮಾಡಬಾರ್ದು. ಎತ್ತರೆಲ್ಲ ಹಾಕಿ ಹಣ್ಣು ಹಾಕಿ ಅದೆಲ್ಲ ಮಾಡಬಾರ್ದು. ಕ್ವಾಲಿಟಿ ಹೋಗ್ತಾ ಇದೆ, ಅದು ಅದರಿಂದ ಕ್ವಾಲಿಟಿ ತುಂಬಾ ಹಾಳಾಗ್ತಾ ಇದೆ. ಅದನ್ನು ಮಾಡಬಾರ್ದು. ಯಾವ್ದು ಮಾಡಬಾರ್ದು ಅಂದ್ರೆ ಪ್ರಾಮಾಣಿಕವಾಗಿ ಎಷ್ಟು ಹಣ್ಣು ಬಂತ ಅಷ್ಟು ಮಾತ್ರ ಮಾಡ್ಬಿಟ್ಟು ಬಲವಂತಾಗಿ ಹಣ್ಣು ಮಾಡಿ ಕಿಮ್ಮತ್ತಿದೆ, ಅದಕ್ಕೇನು ಸ್ವಲ್ಪ ವ್ಯತ್ಯಾಸ ಬರ್ಬೋದು ಬಿಟ್ರೆ ಅದೇನು ಇದೇನು ಪ್ರಶ್ನೆ ಇಲ್ಲ. ಆಮೇಲೆ ಸೋಲಿಗೆ ಅತಿ ಹೆಚ್ಚಂದ್ರೆ ಮುಕ್ಕಾಲು ಹಣ್ಣು ಇಷ್ಟು ಹೋಗ್ಬೋದು, ಅರ್ಧ ಹಣ್ಣು ಕಾಲು ಹಣ್ಣು ಅದೆಲ್ಲ ಬೇಡ. ಬಂದಾಗ ನೀವು ಅದನ್ನ ಮ್ಯಾನ್ಯುವಲಿ ಆಯ್ಬೇಕು. ಹೌದೌದು. ಅದಕ್ಕೆ ಏನೋ ಮಿಷಿನ್ ಇಲ್ವಾ, ಏನಾದ್ರು ಟೆಕ್ನಾಲಜಿ ಇಲ್ವಾ? ಇದೆ, ತುಂಬಾ ಎಕ್ಸ್ಪೆನ್ಸಿವ್. ಈಗ ಶುರುವಾಗ್ತಾ ಇದೆ, ಕಲರ್ ಸಾರ್ಟರ್ ಬರ್ತಾ ಇದೆ. ಅದು 25 ಲಕ್ಷ ಹೇಳ್ತಾರೆ. ಮೊನ್ನೆ ನಾವು ಒಂದು ಡೆಮೋ ನೋಡಿದ್ವಿ, 25 lakhs ಹೇಳ್ತಾರೆ ಬರೀ ಅದು ಬೇರ್ಪಡಿಸೋದಕ್ಕೆ. ಅದು ಸ್ವಲ್ಪ ವರ್ಕಬಲ್ ಇಲ್ಲ ಸದ್ಯಕ್ಕೆ. ನಿಮಗೆ ನಮ್ಮ ಲೇಬರ್ರೇ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಸರ್ ಪಲ್ಪರಿಗೆ ಹೋಗ್ಬೇಕು. ಪಲ್ಪರಿಗೆ ಹೋದ್ಮೇಲೆ ಫ್ರೆಶ್ ವಾಟರ್ ಅಲ್ಲಿ ನಮಗೆ ಪಲ್ಪರ್ ಹಾಕ್ಬೇಕು. ಇನ್ನೊಂದು ಕೇಳ್ತೀನಿ, ನನಗೀಗ ಏನಾಯ್ತು, ಭಾಳ ಪ್ರಮಾಣಕ್ಕಿಲ್ಲ ಅಥವಾ ನನಗೆ ಇವತ್ತು ಅರ್ಜೆಂಟ್ ರಿಸೆಪ್ಷನ್ ಹೋಗ್ಬೇಕು, ನಾನು ಇವತ್ತು ಕೊಯ್ಲು ಮಾಡಿದ್ದನ್ನು ನಾನು ಪಲ್ಪ್ ಮಾಡೋದಿಲ್ಲ, ನಾಳೆ ಮಾಡ್ತೀನಿ, ಏನಾಗ್ತದೆ? ಏನು ತೊಂದರೆ ಇಲ್ಲ, ಒಂದು ದಿವಸಕ್ಕೆ ಎಲ್ಲ ತೊಂದರೆ ಇಲ್ಲ ಅಂತ ಹೇಳಂಗಿಲ್ಲ. 6 ಗಂಟೆ ಒಳಗಡೆ ಆದ್ರೂ ಮಾತ್ರ ಕಪ್ಪಿಂಗ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಕ್ವಾಲಿಟಿ ಸ್ವಲ್ಪ ಹಾಳಾಗುತ್ತೆ, ಕಲರ್ ಓಕೆ ಅಷ್ಟು ಪರವಾಗಿಲ್ಲ. ಬಟ್ ಅದರಿಂದ ಮುಂದಕ್ಕೆ ಹೋದ್ರೆ ಅದು ಫರ್ಮೆಂಟೇಷನ್ ಆಗ್ತದೆ. ಪ್ರಿಫರೇಬಲಿ ಇವತ್ತು ಬೆಳಿಗ್ಗೆ ಕೊಯ್ದಿದ್ದು ಸಂಜೆಗೆ ಪಲ್ಪ್ ಆಗ್ಬೇಕು. ಹೌದು. ಇಲ್ಲ, ಸಂಜೆ ಕೊಯ್ದಿದ್ದು ನಮಗೆ 4 ಗಂಟೆಗೆ ನಾವು ಕಣಕ್ಕೆ ಕರ್ಕೊಂಡ್ ಬರ್ತೀವಿ. 5-5:30 ಹೊತ್ತಿಗೆ ನಮಗೆ ಪಲ್ಪರ್ ಸ್ಟಾರ್ಟ್ ಆಗುತ್ತೆ. ವಿತಿನ್ ನಾನು ಹೇಳಿದ್ದು ಮ್ಯಾಕ್ಸಿಮಮ್ 6 ಗಂಟೆ, ಅಥವಾ ಬೆಳಗ್ಗೆ ಕೆಲವರೇನು ಕೊಯ್ದು ಬೆಳಗ್ಗೆ ಒಂದು 8-10 ಗಂಟೆ ಒಳಗಡೆ ಅದು ಪಲ್ಪರ್ ಆಗಬೇಕು. ಇನ್ನೂ ನಿಮಗೆ ಆ ಥರ ಪರಿಸ್ಥಿತಿ ಬಂತ, ಚೆರಿ ಮಾಡಿಬಿಡಿ, ಪಾರ್ಚ್ಮೆಂಟ್ ಇದು ಮಾಡಬೇಡಿ. ಸ್ಪ್ರೆಡ್ ಮಾಡಿ ಅದು ಚೆರಿ ಮಾಡೋದು, ಪಾರ್ಚ್ಮೆಂಟ್ ಮಾಡೋದು ಅವತ್ತು ಮಾಡಬೇಕು. ಮಾಡಿ ಆದ್ಮೇಲೆ ಅಲ್ಲಿ ಫ್ಲೋಟ್ಸ್ ಬರುತ್ತೆ ಸರ್, ಮತ್ತೆ ಫ್ಲೋಟ್ಸ್ ಬರುತ್ತೆ. ಆ ಒಣಗಿದ ಕಾಯಿ ಮತ್ತೆ ಸಿಂಗಲ್ ಬೆಳೆ ಇರೋದೆಲ್ಲ ಬರುತ್ತೆ. ಅದನ್ನ ಮತ್ತೆ ಪಾರ್ಚ್ಮೆಂಟ್ ಮಾಡೋ ಪ್ರಯತ್ನ ಮಾಡ್ತಾರೆ, ಅದು ತಪ್ಪು ಮಾಡಬಾರ್ದು. ಅದನ್ನ ಚೆರಿನೇ ಮಾಡಬೇಕು. ಅದಾದ್ಮೇಲೆ ಪಾರ್ಚ್ಮೆಂಟ್ ಆದ್ಮೇಲೆ ಸರ್ ಅದು ವಾಷಿಂಗ್, ಫ್ರೆಶ್ ವಾಟರ್ ಅಲ್ಲಿ ವಾಷಿಂಗ್ ಮಾಡುತ್ತೆ. ಆ ಗಮ್ ಮಿಸ್ಯೂಲೇಜ್ ಇರುತ್ತೆ. ಈಗ ಇವತ್ತೇ ಪಾರ್ಚ್ಮೆಂಟ್ಗೆ ಹಾಕಬೇಕು, ಅದು ಕಂಪಲ್ಸರಿ. ಆವಾಗ ಮಾತ್ರ ನಿಮಗೆ ಸರಿಯಾದ ಗುಣಮಟ್ಟ ಬರುತ್ತೆ, ಬೆಸ್ಟ್ ಕ್ವಾಲಿಟಿ ಬರುತ್ತೆ. ಓಕೆ, ಅದಾದ್ಮೇಲೆ ಆ ಫ್ಲೋಟ್ಸ್ ಅನ್ನ ತೆಗೆದು ಹಾಕಬೇಕು. ಅದನ್ನ ಮತ್ತೆ ಒತ್ತಾಯಪೂರ್ವಕ ಮಾಡಬಾರ್ದು. ಕಾಯನ್ನ ಒತ್ತಾಯಪೂರ್ವಕ ಹಣ್ಣು ಮಾಡಿ ಪಾರ್ಚ್ಮೆಂಟ್ಗೆ ಹೋಗಬಾರದು. ಅದಾದ್ಮೇಲೆ ನೀವು ಅದನ್ನ ನೀಟಾಗಿ ತೊಳಿಬೇಕು, ವಾಷಿಂಗ್ ಮಾಡಬೇಕು. ಫಸ್ಟ್ ಪಲ್ಪಿಂಗ್ ನೆಕ್ಸ್ಟ್ ವಾಷಿಂಗ್ ಹೋಗಿ ಫ್ರೆಶ್ ವಾಟರ್ ಅಲ್ಲಿ ವಾಷಿಂಗ್ ಆದ್ಮೇಲೆ ಫ್ರೆಶ್ ವಾಟರ್, ನೀರಲ್ಲಿ ಯಾವುದೇ ಕಾರಣಕ್ಕೆ ಸಮಸ್ಯೆ ಇರಬಾರ್ದು. ಅದಾದ್ಮೇಲೆ ಸರ್ ಇನ್ನೂ ಕ್ವಾಲಿಟಿ ಇದು ಪ್ರೋಸೆಸ್. ಅಲ್ಲಿಂದ ವಾಷಿಂಗ್ ಆದ್ಮೇಲೆ ತೆಗೆದು ಕಣಕ್ ಹಾಕ್ತಿವಿ 90 ಭಾಗ ಪದ್ಧತಿ. ಇನ್ನೂ ಕೆಲವರು ಸ್ಪೆಷಾಲಿಟಿ ಕಾಫಿ ಮಾಡಬೇಕು ಅನ್ನೋರು ಇದು ವಾಷಿಂಗ್ ಇದು ಪಲ್ಪ್ ಮಾಡಿ ಒಂದು 24 hours 36 hours ಅದನ್ನ ಟ್ಯಾಂಕ್ ಅಲ್ಲಿ ಬಿಡ್ತಾರೆ. ಹಾಗೆ ಗಮ್ ಸಮೇತ ಹಾಗೆ ಇಡ್ತಾರೆ. ಹಾಗೆ ಇಟ್ಟು ನೆಕ್ಸ್ಟ್ ಡೇ ಅಂದ್ರೆ 24 hours ಆದ್ಮೇಲೆ, ಕೆಲವರು 16 hours ಮಾಡ್ತಾರೆ, ಕೆಲವರು 24 hours ಮಾಡ್ತಾರೆ. ಅದನ್ನ ಮತ್ತೆ ವಾಷಿಂಗ್ ಮಾಡ್ತಾರೆ. ಅವಾಗ ಗುಣಮಟ್ಟ ಅಂದ್ರೆ ಕಪ್ಪಿಂಗ್ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ಅದ್ರ ಮೇಲಿಂದ ಗಮ್ ಎಲ್ಲ ಕ್ಲೀನ್ ಆಗ್ತದೆ. ಅಲ್ಲ, ಅದು ಹೀರ್ಕೊಳ್ಳುತ್ತೆ. ಆ ಗಮ್ಮು ಮತ್ತೆ ವಾಪಸ್ ಓಪನ್ ಆದ್ಮೇಲೆ ಮತ್ತೆ ಹೀರ್ಕೊಳ್ಳುತ್ತೆ. ಅದು ಅಸಿಡಿಟಿ ಕಮ್ಮಿ ಆಗುತ್ತೆ. ಅದು ಇದಾದಾಗ ಅಸಿಡಿಕ್, ಅದನ್ನ ಮತ್ತೆ ಆಗ ವಾಶ್ ಮಾಡಿ ತಗೊಂಡು ಆಗ ಇನ್ನೂ ಕ್ವಾಲಿಟಿ ಗುಣಮಟ್ಟ ಹೌದು ಅದು ಬರುತ್ತೆ. ಮತ್ತೆ ಅಲ್ಲೊಂದು ಪ್ರೋಸೆಸ್ ಆಗುತ್ತೆ. ಆ ಗಮ್ ಇಟ್ಕೊಂಡು ನಾವು ಸಿಪ್ಪೆ ತೆಗೆದು ಆ ಗಮ್ಮನ್ನು ರಿಮೂವ್ ಮಾಡಿರಲ್ಲ, ಮಿಸ್ಯುಲೇಜನ್ನ, ಅದು ಅಲ್ಲೇ ಇಟ್ಕೊಂಡು ಅಲ್ಲೊಂದು ಪ್ರೋಸೆಸ್ ಆಗುತ್ತೆ. ಅದಾದ ನಂತರ ವಾಷಿಂಗ್ ಮಾಡಿ ಮತ್ತೆ ಫ್ರೆಶ್ ವಾಟರ್ ಅಲ್ಲಿ ತೊಳೆದು ಆಮೇಲೆ ಕಣಕ್ ಹಾಕ್ತಾರೆ. ಅದು ಇನ್ನು ಸ್ಪೆಷಾಲಿಟಿ ಕಾಫಿ ಮಾಡೋದು. ಮತ್ತೆ ಡಾಕ್ಟರ್ ಹೇಳ್ದಂಗೆ ಹನಿ ಕಾಫಿ ಅಂತ. ಹನಿ ಕಾಫಿ ಅಂದ್ರೆ ಏನು ಅಂತ ಅಂದ್ರೆ ಪಲ್ಪ್ ಮಾಡೋದು, ಗಮ್ಮನ್ನು ತೆಗಿಯೋಂಗಿಲ್ಲ. ಪಲ್ಪ್ ಮಾಡಿ ಹಾಗೇನೆ ನಾವು ಗಮ್ ಸಮೇತ ಒಣಗಿಸೋದು, ಬಹಳ ಸ್ಲೋ ಪ್ರೋಸೆಸ್ ಅಲ್ಲಿ ಒಣಗಬೇಕು. ಆಮೇಲೆ ದಪ್ಪಾಗಿ ಅದೇನಾಗುತ್ತೆ, ಅಲ್ಲಿ ಫಂಗಸ್ ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಕಂಪಲ್ಸರಿ ರೈಸ್ ಬೆಡ್ಡೇ ಬೇಕು, ಅಡಿಯಿಂದ ಇರಬೇಕು.
ಮತ್ತೆ ತುಂಬ ತೆಳುವಾಗಿ ಹಾಕೋಬೇಕು ಅದನ್ನು. ದಪ್ಪ ಹಾಕಿದ್ರೆ ಮತ್ತೆ ಅಲ್ಲಿ ಫಂಗಸ್ ಕ್ರಿಯೇಟ್ ಆಗುತ್ತೆ. ಅಂದರೆ ತುಂಬ ನಾಲೆಡ್ಜ್ ಇದ್ರೆ ಮಾತ್ರ ಅವೆಲ್ಲ ಮಾಡಕ್ಕೆ ಹೋಗ್ಬೋದು. ಪಾಲಿಥೀನ್ ಇಲ್ಲ ಅಂದ್ರೆ ನೀವು ಹೇಳೋದು ಪಲ್ಪ್ ಮಾಡಿದ್ಮೇಲೆ ಅದನ್ನು ತೊಳೆಯೋಕೆ ಹೋಗೋದಿಲ್ಲ, ತೊಳೆಯೋದನ್ನೇ ಅದು ಹಾಗೆ ಹಾಗೆ ಅದು ಬರೀ ಪಲ್ಪ್ ಮಾಡಿ ಗಮ್ ಸಮೇತ ಅದು ಇರುತ್ತೆ. ಅದು ಸ್ವೀಟಿ ನೋಟ್ ಬರುತ್ತೆ, ಅಂದ್ರೆ ಒಂದು ಸ್ವಲ್ಪ ಸಿಹಿ ತರ ಬರುತ್ತೆ. ಕಾಫಿ ಶುಗರ್ ಕಂಟೆಂಟ್ ಇರುತ್ತೆ ಹೌದು, ಇದರಲ್ಲಿ. ಅದು ಸ್ವಲ್ಪ ಅದು ಟೇಸ್ಟ್ ಚೇಂಜ್. ಕೆಲವರು ತೊಳೆದಿಲ್ಲ ಅಂದ್ರೆ ಇಷ್ಟಪಡ್ತಾರೆ. ಸಿಪ್ಪೆ ಹೇಗೆ ಹೋಗುತ್ತೆ? ಯಾವುದು ಸಿಪ್ಪೆ ಸರ್ ಪಲ್ಪ್ ಆಗುತ್ತೆ ಸರ್, ಸಿಪ್ಪೆ ಹೋಗ್ಬಿಡುತ್ತೆ. ಸಿಪ್ಪೆ ಹೋಗ್ಬಿಡುತ್ತೆ. ಅದ್ರ ಮೇಲಿರೋ ಗಮ್ಮು ಮಾತ್ರ ಹಂಗೆ ಅಲ್ಲಿ ಉಳಿಸ್ಕೊಂಡು. ಪಕ್ಕ ವಾಶ್ ಮಾಡಿದ್ರೆ ಮಾತ್ರ ಗಮ್ ಹೋಗ್ತದೆ. ಹೌದೌದು, ಇನ್ನೂ ಗಮ್ ಹೋಗ್ಬೇಕು ಅಂದ್ರೆ 24 ತಾಸ 16 ತಾಸ ನೆನ್ಸಿಟ್ಟು ತೊಳಿಬೇಕು. ತೊಳೆದು ಮತ್ತೆ ನೀರಲ್ಲಿ ಹಾಕಿ ಮತ್ತೆ ಒಣಗಬೇಕು. ಅದು ಸ್ಪೆಷಾಲಿಟಿ ಕಾಫಿ ಮಾಡೋದು. ಪ್ರೈಸ್ ಜಾಸ್ತಿ ತಗೋಬೇಕು. ಒಟ್ಟಲ್ಲಿ ಈಗ ನೀವು ಈ ಪೋಸ್ಟ್ ಹಾರ್ವೆಸ್ಟ್ ನಲ್ಲೂ ಕೂಡ ನಿಮ್ಮ ಗುಣಮಟ್ಟ ಬಹಳ ಪ್ರಮಾಣಕ್ಕೆ ಹಾಳು ಮಾಡೋಕೆ ಅವಕಾಶ ಇದೆ, ಚೆನ್ನಾಗಿ ಮಾಡೋದಕ್ಕೆ ಅವಕಾಶ ಇದೆ. ಅಷ್ಟೇ ಅಲ್ಲ, ಈಗಂತೂ ಕೆಲವು ಸ್ಪೆಷಾಲಿಟಿ ಪಲ್ಪರ್ ಮಿಷಿನ್ ಇದೇ ಇದೆ ಕಂಪ್ನಿಗಳು. ಕಡಿಮೆ ನೀರು ತಗೊಂಡು ಕ್ವಾಲಿಟಿ ಬರೋ ಅಂಥದ್ದು ಪಲ್ಪಿಂಗ್ ಯೂನಿಟ್ಗಳು ಇದೆ. ಪಲ್ಪಿಂಗ್ ಯೂನಿಟ್ಗಳಿದೆ. ದೊಡ್ಡ ದೊಡ್ಡ ಪ್ಲಾಂಟೇಶನ್ ಪಲ್ಪಿಂಗು ಮತ್ತೆ ವಾಷಿಂಗ್ ಅದು ಒಂದು ಕಂಬೈನ್ಡ್ ಯೂನಿಟ್. ಹೌದೌದು. ಅಮೋಘ್ ಇ ಕಾರ್ಟ್ ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ. 400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ ಕಂಪನ ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ. 4ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ ಗೇರ್, ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ. ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಅದಾದ್ಮೇಲೆ ನೀವು ಡ್ರೈಯರ್ನಲ್ಲಾರು ಒಣಗಿಸಿ, ಇಲ್ಲ ಬಿಸಿಲಲ್ಲಾರು ಒಣಗಿಸಿ, ಇಲ್ಲ ಪಾಲಿಥನಲ್ ಡ್ರೈಯರ್. ಬಿಸಿಲು, ಸನ್ರೈಡ್ ಕಾಫಿ ಬೆಟರ್. ಅದು ನಮಗೆ ಪರಿಸ್ಥಿತಿ ತಕ್ಕನಾಗ ನಾವು ಅದನ್ನ ಉಪಯೋಗಿಸ್ಕೋತೀವಿ. ಮತ್ತೆ ಇದು ಯಾವುದು ಪಾಲಿ ಹೌಸ್ ಅಲ್ಲಿ ಮಾಡೋದು ಏನು ತಪ್ಪಿಲ್ಲ, ಅದು ಇನ್ನೂ ಚೆನ್ನಾಗುತ್ತೆ. ಏನಕ್ಕೆ ಇಲ್ಲಿ ಧೂಳನ್ನು ಅವಾಯ್ಡ್ ಮಾಡೋದು ಬಹಳ ಇಂಪಾರ್ಟೆಂಟ್. ರಸ್ತೆ ಪಕ್ಕದಲ್ಲಿ ಕಣ ಮಾಡಬಾರ್ದು, ಇಲ್ಲ ಕಾಮನ್ ಸೆನ್ಸ್. ಬಟ್ ಅದು ಅಲಕ್ಷ. ದನಗಳು ನಾಯಿಗಳು ಬರಬಾರ್ದು, ಅದ್ರೊಳಗಡೆ ಫೆನ್ಸ್ ಇರುತ್ತೆ. ಹೌದು, ಹಕ್ಕಿ ಬರಬಾರ್ದು. ಹಕ್ಕಿ ಬರ್ದಂಗೆ ತಡೆಯಕ್ಕಾಗಲ್ಲ ಸರ್. ಸೊ ಒಟ್ಟಾರೆಯಾಗಿ ನೀವು ಆ ಸ್ವಚ್ಛತೆ ಕಾಪಾಡೋದು ಬಹಳ ಮಹತ್ವ. ಯಾಕೆಂದ್ರೆ ಬಹಳಷ್ಟು ರೈತರು ಎಲ್ಲ ಮಾಡಿ ಲಾಸ್ಟಿಗೆ ಪ್ರೊಸೆಸ್ನಲ್ಲಿ ಹಾಳು ಮಾಡ್ಕೋತಾರೆ. ಅಲ್ಟಿಮೇಟ್ಲಿ ಇಂಡಿಯಾ ಕಾಫಿ ಬ್ರ್ಯಾಂಡ್ ಅನ್ನ ಹಾಳು ಮಾಡ್ತಾರೆ. ಇದು ಇದು ಎಲ್ಲರೂ ಜವಾಬ್ದಾರಿ ತಗೋಬೇಕು, ಎಲ್ಲರೂ ತಗೋಬೇಕು. ಆಮೇಲೆ ಇನ್ನೊಂದು ಏನು ಕೇಳಿದ್ರೆ, ಒಟ್ಟಾರೆಯಾಗಿ ಇದರಲ್ಲಿ ಏನಾದ್ರು ಕೆಮಿಕಲ್ ಏನಾದ್ರು ಮತ್ತೆ ಪ್ರಯೋಗ ಮಾಡೋರು ಇದ್ದಾರೆ. ಏನಕ್ಕೆ ನಾವು ಈ ಮಾತು ಕೇಳ್ತೀನಿ ಕೇಳಿದರೆ, ಹಸಿ ಅಡಿಕೆ ಒಣಗೋದಿಲ್ಲ, ಬಿಸಿಲಿಲ್ಲ ಅಂತೇಳಿ ಕಳೆನಾಶಕ ಸಿಂಪಡಣೆ ಮಾಡುವಂಥ ಕೆಟ್ಟ ಪದ್ಧತಿ ಅತಿ ಬುದ್ಧಿವಂತರು ಇದ್ದಾರೆ. ಆ ಥರದ್ದು ಏನಾದ್ರು ಇಲ್ಲಿ ಕಾಫಿಲಿ ಅದು ನಡೆಯಲ್ಲ ಸರ್. ಕಾಫಿ ಹೆಂಗಿರುತ್ತೆ, ನಿಮ್ಮ ಕಾಫಿ ಹೋದ್ಮೇಲೆ ಪಾರ್ಚ್ಮೆಂಟ್ ಮಾಡೋಕೆ ಮುಂಚೆ ಒಂದು ಎನ್ಸೈಮ್ ಹಾಕಿದ್ರೆ ಚೆನ್ನಾಗಿ ಅದು ಭಾಳ ಚೆನ್ನಾಗಿ ಅದು ಸಿಪ್ಪೆ ಈಚೆ ಬರುತ್ತೆ ಅಂತ ಭಾಳ ಹಿಂದೆ ಮಾಡೋರು. ಈಗ ಅದು ಮಾಡ್ತಾ ಈಗ ಅದು ಬಿಟ್ಟಾಯ್ತು. ಓಕೆ. ಈಗ ಅದ್ರಲ್ಲಿ ಆ ಥರದ್ದು ಏನಿಲ್ಲ ಸರ್. ಕಾಪಿನಲ್ಲಿ ಹಂಗೆ ಹಾಕಿದ್ರೆ ಇನ್ನೂ ಹೆಂಗಿದೆ ಅಂದ್ರೆ, ಎಕ್ಸ್ಪೋರ್ಟರ್ ಹೆಂಗೆ ಅಂದ್ರೆ ಅವ್ರವ್ರದೇ ಅದ ಲ್ಯಾಬ್ ಇಟ್ಕೊಂಡಿರ್ತಾರೆ. ಪ್ರತಿ ಲೋಡು ಅದನ್ನ ಚೆಕ್ ಮಾಡಿ ಕಪ್ಪಿಂಗ್ ಕ್ವಾಲಿಟಿ ನೋಡೋಕೆ ಒಬ್ರು ಇಟ್ಕೊಂಡಿರ್ತಾರೆ. ಪ್ರತಿ ಲೋಡು ಚೆಕ್ ಮಾಡ್ತಾರೆ. ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ. ಎವ್ರಿ ಲೋಡ್ ಕಪ್ಪಿಂಗ್ ಕ್ವಾಲಿಟಿ ನೋಡ್ತಾರೆ. ಅದು ಮುಖ್ಯವಾಗಿ ನೋಡ್ತಾರೆ. ಬಣ್ಣ ನೋಡಿ ಒಂದ್ ಸ್ವಲ್ಪ ಡೌಟ್ ಬಂದ್ರು ಅದನ್ನ ಆಚೆ ಹಾಕ್ಬಿಡ್ತಾರೆ, ಬೇಡಪ್ಪ ಇದು ಅಂತ. ಎಕ್ಸ್ಪೋರ್ಟ್ ಆಗಿರೋದು ಸ್ವಲ್ಪ ಮತ್ತೆ ಸ್ಮೆಲ್ ಮಾಡಿ ಎವ್ರಿ ಲೋಡ್ ಅದನ್ನ ಹಲ್ ಮಾಡಿ ಪ್ರತಿ ಲೋಡು ಸ್ಮೆಲ್ ಮಾಡೇ ತಗೊಳ್ಳೋದು. ಇಲ್ಲಿ ಕಾಗೆ ಹಾರ್ಸಕ್ಕೆ ಅವಕಾಶ ಇಲ್ಲ. ಓಕೆ, ಇದು ಬೈ ಮಿಸ್ಟೇಕ್ ಆದರೆ ರಿಪೇರಿ ಮಾಡ್ಕೋಬೇಕು. ಸೊ ಈಗ ಸರ್ ಇದ್ರದ್ದು ಇಳುವರಿ ಹೇಗೆ ಬರುತ್ತೆ ಸರ್? ಈಗ ಸರ್ ಗ್ರೀನ್ ಟು ಡ್ರೈ
ಈ ಪಾರ್ಚ್ಮೆಂಟಲ್ಲಿ ಹೇಗೆ ಬರುತ್ತೆ? ಗ್ರೀನ್ ಅಲ್ಲ, ಫ್ರೂಟ್ ಟು ಡ್ರೈ ಸರ್. ಫ್ರೂಟ್ ಈಗ 225 kg ಹಣ್ಣಿಗೆ ಪಲ್ಪರ್ ಮಾಡಿ ಒಣಗಿಸಿದಾಗ ನಮಗೆ 50 kg ಡ್ರೈ ಪಾರ್ಚ್ಮೆಂಟ್ ಬರುತ್ತೆ. kg ಬರುತ್ತೆ. ಸ್ಟ್ಯಾಂಡರ್ಡ್ ಅದು 10 kg ಪ್ಲಸ್ ಆರ್ ಮೈನಸ್ ಆಗುತ್ತೆ. ಸಾಮಾನ್ಯ ಅಂದರೆ 22%, 22ರಿಂದ 23% ಲೆಕ್ಕ ಹೇಳಿದ್ರೆ 22ರಿಂದ 23% ಕರೆಕ್ಟಾಗಿ ಬರುತ್ತೆ ಅದು. ಆಯ್ತಾ? ಅದಾದ್ಮೇಲೆ ನಿಮಗೆ ರೋಬಸ್ಟಾ ಪಾರ್ಚ್ಮೆಂಟ್ ಆದ್ರೆ ನಿಮಗೆ 25ರಿಂದ 26% ಬರುತ್ತೆ. ಅಂದ್ರೆ 200 kgಗೆ ನಿಮಗೆ ಸ್ಟ್ಯಾಂಡರ್ಡ್ 190ಕ್ಕೂ ಬರುತ್ತೆ, 210ಕ್ಕೂ ಬರುತ್ತೆ. ಸ್ಟ್ಯಾಂಡರ್ಡ್ ಅಂದ್ರೆ 200 kg ಫ್ರೂಟಿಗೆ ಪಲ್ಪ್ ಮಾಡಿ ನಾವು ಡ್ರೈ ಮಾಡಿ ನಮಗೆ ರೆಡಿ ಬ್ಯಾಗು, ಒಂದು ಬ್ಯಾಗ್ 50 kg ಬ್ಯಾಗ್ ಸಿಗ್ಬೇಕಂದ್ರೆ 200 kg ಸ್ಟ್ಯಾಂಡರ್ಡ್. ಅದೇ ನಿಮಗೆ ಅರೇಬಿಕಾ ಚೆರಿ ಮಾಡುವಾಗ ಫ್ರೂಟ್ ತಗೊಂಡ್ರೆ ನಿಮಗೆ 125ರಿಂದ 130 kg ಹಣ್ಣಿಗೆ ಒಂದು ಡ್ರೈ ಚೆರಿ ಸಿಗುತ್ತೆ 50 kgದು. ಓಕೆ. ನೆಕ್ಸ್ಟ್ ನಿಮಗೆ ರೋಬಸ್ಟಾ ಚೆರಿ ಇದು ಸ್ಟ್ಯಾಂಡರ್ಡ್ ಅಲ್ಲಿಗೆ ನಿಮಗೆ ಇದಾದ್ರೆ ಒಂದು 33%, 38 ಇದೆ 41, 38 to 40 ವೇರಿ ಆಗುತ್ತೆ ಅದು % ಅರೇಬಿಕಾ ಚೆರಿನಲ್ಲಿ ಬರುತ್ತೆ. ಅರೇಬಿಕಾ ಚೆರಿ. ರೋಬಸ್ಟಾ ಚೆರಿ ನಿಮಗೆ 110 kg ಸ್ಟ್ಯಾಂಡರ್ಡ್ ತಗೊಳ್ಳೋದು. ಕೆಲವು 105ಕ್ಕೂ ಬರುತ್ತೆ. ಓವರ್ ರೈಫ್ ಆದ್ರೆ ಸ್ವಲ್ಪ ಕಾಯಿ ಪರ್ಸೆಂಟೇಜ್ ಜಾಸ್ತಿ 120ಕ್ಕೂ ಹೋಗುತ್ತೆ. ಅದು ಸ್ಟ್ಯಾಂಡರ್ಡ್ ಏನಂದ್ರೆ 110 kg ಹಣ್ಣಿಗೆ ಅಥವಾ ಹಣ್ಣು ಸ್ವಲ್ಪ ಒಂದು 20% ಕಾಯಿಗೆ 110 kgಗೆ ಡ್ರೈ ನಿಮಗೆ 50 kg ಬ್ಯಾಗ್ ರೆಡಿ, 50 kgಗೆ ಡ್ರೈ ಬ್ಯಾಗ್ ಬರುತ್ತೆ. 43 to 44%. 44% ಬರುತ್ತೆ. ಸರ್, ಇದರಲ್ಲಿ ಓವರ್ ರೈಪ್ ಆಗಿ ನಿಮ್ಮ ಕ್ವಾಲಿಟಿ ಏನಾದ್ರು ಹಾಳಾಗುತ್ತಾ? ಆ ಥರ ಏನಾರು ಇದೆಯಾ? ಇಲ್ಲ ಏನಾಗಲ್ಲ. ಚೆರಿನಲ್ಲಿ ಆಗಲಿ ಅಥವಾ ಇದರಲ್ಲಿ ಪಾರ್ಚ್ಮೆಂಟ್ ಅಲ್ಲಿ? ಇಲ್ಲ ಓವರ್ ರೈಫ್ ಆಗೋದ್ರಿಂದ ಏನಾಗುತ್ತೆ, ಪಲ್ಪ್ ಮಾಡಕ್ ಕಷ್ಟ ಆಗುತ್ತೆ. ಅಂದ್ರೆ ಸಿಪ್ಪೆ ಒಣಗಬಾರ್ದು, ಜ್ಯೂಸ್ ಅಂಶ ಇರಬೇಕು ಕಾಫಿನಲ್ಲಿ. ಓವರ್ ರೈಫ್ ಆಗಿದ್ದು ನಾವೇನ್ ಮಾಡ್ತೀವಿ, ಚೆರಿಗೆ ಹಾಕ್ತಿವಿ, ಪಾರ್ಚ್ಮೆಂಟಿಗೆ ಬರಲ್ಲ. ಅದು ಫ್ಲೋಟ್ಸ್ ಬರುತ್ತಲ್ಲ, ಅದು ಚೆರಿಗೆ ತಗೋತೀವಿ. ಕ್ವಾಲಿಟಿ ಏನು ಹಾಳಾಗಲ್ಲ, ಸಮಸ್ಯೆ ಆಗಲ್ಲ. ಪಾರ್ಚ್ಮೆಂಟಿಗೆ ಅದ ಕರೆಕ್ಟ್ ರೈಪ್ ಇರಬೇಕು, ನೀವು ಇದರಲ್ಲಿ ಮಾಡಕ್ ಹೋಗ್ಬಾರ್ದು. ಹೌದು. ನಮಗೆ ಒಂದು ಪಾಯಿಂಟ್ ಮಿಸ್ ಆಯ್ತು ಅಂತಂದ್ರೆ, ನಾವು ಅರೇಬಿಕಾ ಹಣ್ಣು ತೆಗಿಬೇಕಾದ್ರೆ ಆದಾಗ ಟೈಮಲ್ಲಿ ಮಳೆ ಬಂದ್ಬಿಟ್ರೆ ಅದು ಹಣ್ಣು ಒಡ್ಕೊಳುತ್ತೆ. ಓಕೆ. ಅದು ನಾವು ಇದಕ್ಕೆ ಹಾಕೊಂಡ್ಬಿಡ್ತೀವಿ, ನೇರ ಸರಿಗೆ ಹೊಟ್ಟೋಗುತ್ತೆ. ಓಕೆ. ಫ್ಲೋಟ್ಸ್ ಅಲ್ಲಿ ಬಂದ್ಬಿಡುತ್ತೆ, ಅದು ಜ್ಯೂಸ್ ಆಚೆ ಹೋಗ್ಬಿಡುತ್ತೆ ತಕ್ಷಣ. ಅವತ್ತಿನ ದಿವಸ ಆದ್ರೆ ಏನಾಗಲ್ಲ, ಒಂದ್ ದಿವಸ ಕಳೆದ ತಕ್ಷಣ ಜ್ಯೂಸ್ ಆಚೆ ಹೋಗುತ್ತೆ. ಓಕೆ. ನಾನು ಪಾರ್ಚ್ಮೆಂಟಿಗೆ ಈಸಿ ಆಯ್ತಲ್ಲ ಅಂತ ಅನ್ಕೊಂಡ್ರೆ ನೀವು ಅದು ರಿಜೆಕ್ಟ್ ಮಾಡಿ. ಇಲ್ಲ, ಹೌದು. ಅದು ಏನಕ್ಕೆ ಅಂದ್ರೆ ಫರ್ಮೆಂಟೇಷನ್ ಆಗ್ಬಿಡುತ್ತೆ. ಹೌದು. ಅದು ಚೆರಿಗೆ ತಗೊಂಡ್ಬಿಡ್ತೀವಿ ನಾವು, ಚೆರಿಗೆ ಹೋಗುತ್ತೆ ಅದು. ಮತ್ತೆ ಎರಡನೇದು ಏನಂತ ಅಂದ್ರೆ, ಅದು ಈ ಚೆರಿಗೆ ಈಗ ಔಟನ್ ಅಂತ ತಗೊಂಡೋದಾಗ ನಿಮಗೆ ಅರೇಬಿಕಾ ಚೆರಿ 27 ಸ್ಟ್ಯಾಂಡರ್ಡ್, ಅರೇಬಿಕಾ ರೋಬಸ್ಟಾ ಚೆರಿ 26 ಸ್ಟ್ಯಾಂಡರ್ಡ್. ಅಂದ್ರೆ 50 kg ಒಂದು ಡ್ರೈ ಕಾಫಿನ ಅವ್ರು ಕ್ಯೂರ್ ಮಾಡಿದಾಗ 26 kg ಬರಬೇಕು ಅಂತ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರ್ತಾರೆ. ಅಂದ್ರೆ ನೀವು ಹೇಳೋದು 50%, ನೀವೆಲ್ಲ 50 kg 52% ಬರಬೇಕು. ಔಟರ್ ಅಂದ್ರೆ ಕ್ಲೀನ್ ಕಾಫಿ. ಈಗ ಹಲ್ಲಿಂಗ್ ಮಾಡಿದಾಗ ಸಿಪ್ಪೆ ಎಲ್ಲ ತೆಗೆದಾಗ ಒಳಗಿಂದ ಅಷ್ಟೇ 52%, ಅರ್ಧದಷ್ಟು ಹೋಗ್ತದೆ. ಹೌದೌದು. ಓಕೆ. ಅರೇಬಿಕಾದಲ್ಲಿ ಸ್ಟ್ಯಾಂಡರ್ಡ್ ಅಂದ್ರೆ 52% ಬರಬೇಕು, 54 ಬರಬೇಕು. ಪಾರ್ಚ್ಮೆಂಟ್ ಅಲ್ಲಿ 82. ಓಕೆ. ನೀವು ಹೇಳೋದು ಅರೇಬಿಕಾ ಚೆರಿನಲ್ಲಿ 54% ಬರಬೇಕು, 53ರಿಂದ 54 ಬಿಡಿ, ಸಣ್ಣ ಪುಟ್ಟ ವ್ಯತ್ಯಾಸ. ಅರೇಬಿಕಾ ಪಾರ್ಚ್ಮೆಂಟ್ ಅಲ್ಲಿ 82 ಇಂದ 83%, ಸ್ಟ್ಯಾಂಡರ್ಡ್ 82. ಇದರಲ್ಲಿ ನಮ್ಮ ರೋಬಸ್ಟಾ ಚೆರಿನಲ್ಲಿ ಎಷ್ಟು ಬರಬೇಕು? 52 ಬರಬೇಕು. ಅದು ಎರಡು ಒಂದೇ ಆಯ್ತು ಆಲ್ಮೋಸ್ಟ್. 52 ಸ್ವಲ್ಪ 1 kg ಆಚೆ. ಓಕೆ. ಪಾರ್ಚ್ಮೆಂಟ್ ಅಲ್ಲೂ ಕೂಡ 80. ರೋಬಸ್ಟಾ ಪಾರ್ಚ್ಮೆಂಟ್ 84 ಬರಬೇಕು. 84 ಬರಬೇಕು. 42 kg ಓಕೆ. ಬೇಳೆ ಬರುತ್ತೆ. 42 kg ಬೇಳೆ, 50 kg ಬ್ಯಾಗ್ ಕ್ಯೂರ್ ಮಾಡಿದಾಗ 42 kg ಬೇಳೆ ಸಿಗಬೇಕು ರೋಬಸ್ಟಾ. ನಾವು ಕ್ವಿಂಟಲ್ ಅಲ್ಲೇ ವಿಚಾರ ಮಾಡ್ತೀವಿ, ನೀವು ಎಲ್ಲಾನು 50 kg ನಲ್ಲಿ ಹೇಳ್ತೀರಿ. ಅಲ್ಲ, ಇಲ್ಲಿ ಸ್ಟ್ಯಾಂಡರ್ಡ್ 50. ಅದಕ್ಕೆ ನಾನು ಪರ್ಸೆಂಟೇಜ್ ಹೇಳುವಾಗ 82 ಅಂತಾನೆ ಹೇಳಿದೆ. 82, 84 ಇದು ಸ್ಟ್ಯಾಂಡರ್ಡ್. ಹೌದು. ತೀರಾ ಚಿಕ್ಕ ಅದು ಎಲ್ಲ ಬಂದಾಗ ಅದು ಕಡಿಮೆ ಆಗ್ತಾ ಹೋಗ್ತದೆ. ಅಲ್ಲಿ ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ಬೇಳೆನೂ ಬರುತ್ತೆ. ಅಲ್ಲಿ ನಿಮಗೆ ಅರೇಬಿಕಾ ಬೇಳೆ ಕ್ಯೂರ್ ಆದ್ಮೇಲೆ ಅದು ಸೀವ್ ಮಾಡ್ತಾರೆ, ನಿಮಗೆ ಗ್ರೇಡ್ ಮಾಡ್ತಾರೆ. ಮಿನಿಮಮ್ 55% ಇರಬೇಕು. ಅದು ಎ ಗ್ರೇಡ್ ಮಿನಿಮಮ್ 55 ಇರಬೇಕು. 52ರಿಂದ ಒಳಗೆ ಬಂದ್ರೆ ಡಿಡಕ್ಷನ್ ಆಗುತ್ತೆ. ಓಕೆ. ಈಗ ಹೈ ಕ್ವಾಲಿಟಿ ಅಂತಂದ್ರೆ ನೀವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ತೋಟ ಆರೈಕೆ ಮಾಡಿದ್ರೆ, ಆರೈಕೆ ಮಾಡಿದ್ರೆ, ಈಗ ನನ್ನ ತೋಟದ ಹೇಳ್ಬೇಕು ಅಂದ್ರೆ 75% ಇದೆ ಈ ವರ್ಷ ಎ ಗ್ರೇಡ್. ಆಗ ನಮಗೆ ಪ್ರೈಸ್ ಜಾಸ್ತಿ ಸಿಗುತ್ತೆ, ಪ್ರೀಮಿಯಂ ಕೊಡ್ತಾರೆ. ಮತ್ತೇನು ಕೇಳಿದ್ರೆ ಶೇಡ್ ಮ್ಯಾನೇಜ್ಮೆಂಟ್ ಬಹಳ ಬಿಸಿಲಿದ್ದಲ್ಲಿ ಸಣ್ಣ ಕಾಯಿ ಬರುತ್ತೆ. ಹೌದು. ಅಸಾಂಪ್ರದಾಯಿಕ ಪ್ರದೇಶದಲ್ಲಿ. ಹೌದು. ಸೊ ಒಟ್ಟಾರೆ ಚೆನ್ನಾಗಿ ಬಂದು ದೊಡ್ಡ ಕಾಯಿ ಬಂದಷ್ಟು ಅದಕ್ಕೆ ಚಿಕ್ಕಮಂಗ್ಳೂರಲ್ಲೆಲ್ಲ 78 ಇಂದ 80% ವರೆಗೂ ಎ ಗ್ರೇಡ್ ಬರುತ್ತೆ, ಒಳ್ಳೆ ಮೇಂಟೈನ್ ಮಾಡೋರಿಗೆಲ್ಲ. ಓಕೆ. ಸೊ ಒಟ್ಟಾರೆ ಇದು ಎಲ್ಲದನ್ನು ಸೇರಿ ಆ ಗುಣಮಟ್ಟ ಬರುತ್ತೆ. ಇದು ಬಂದ್ರೆ ಒಳ್ಳೆ ರೇಟ್ ಸಿಗುತ್ತೆ. ಇಂಡಿಯಾ ಕಾಫಿದು ಬ್ರ್ಯಾಂಡು ಇದಾಗುತ್ತೆ, ಬಲ ಆಗತ್ತೆ ಅಂತ ಹೇಳ್ಬೋದು. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು,
ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈಗ ಚಂದ್ರಗಿರಿಯಲ್ಲಿ ಏನು ಬಹಳ ಸ್ಪೆಷಲ್ ಬರುತ್ತೆ, ಇದು ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ತೀರಿ, ಯಾವ ರೀತಿಯಲ್ಲಿ? ಅದನ್ನ ನಾವು ಬೆಸ್ಟ್ ಕ್ವಾಲಿಟಿ ಅಂತ ಹೇಳೋದು ಸರ್, ಈಗ ಹಣ್ಣಿನ ಗುಣಮಟ್ಟ, ಮತ್ತೆ ಪಲ್ಪರ್ ಆದ್ಮೇಲೆ ಬೆಳೆ ಗುಣಮಟ್ಟ, ಒಣಗಿ ಆದ್ಮೇಲೆ ಗ್ರೇಡ್ ಪರ್ಸೆಂಟೇಜ್. ಈಗ ಔಟಾನಿಂದನೂ ಬರುತ್ತೆ, ಔಟಾನು ಚೆನ್ನಾಗಿದೆ. ಅದರಲ್ಲಿ ಗ್ರೇಡ್ ಪರ್ಸೆಂಟೇಜ್ ಬಂದು ಪ್ಲಾಂಟೇಶನ್ ಎ ತುಂಬ ಇಂಪಾರ್ಟೆಂಟು. AA ಇದೆಲ್ಲ ಸೇರಿ ನಮಗೆ 55% ಮಿನಿಮಮ್ ಬರಬೇಕು ಅಂತ ಹೇಳ್ತಾರೆ. ಚಂದ್ರಗಿರಿ ಇದ್ದ ತೋಡ್ತಾರಲ್ಲ 60% ಎಬೋ, ಎಂಥ ಸಾಧಾರಣ ಕೆಲಸ ಮಾಡಿರೋ 58-60% ಬರುತ್ತೆ ಅದು. ಅದಾದಮೇಲೆ ಈಗ ನಮ್ಮದೆಲ್ಲ ಬೆಸ್ಟ್ ಪ್ರಾಕ್ಟೀಸ್ ಇರೋದೆಲ್ಲ ನಮ್ದೀಗ 70 ಎಬೋನೇ ಇದೆ. ಈ ವರ್ಷದ ನಮ್ಮದೆಲ್ಲ 74, 75, 76% ಬಂದಿದೆ. ನಿಮಗೆ ಆ ಗ್ರೇಡು ಎ ಗ್ರೇಡಲ್ಲಿ ನೀವು ರೋಸ್ಟ್ ಮಾಡಿ ಕಾಫಿ ಕುಡಿದ್ರೆ ಬೇರೆ ಥರ ಇರುತ್ತೆ, ಬಿ ಮತ್ತು ಸಿ ನಲ್ಲಿ ಕಾಫಿ ಕುಡಿದಾಗಲೇ ಬೇರೆ ಥರ ಇರುತ್ತೆ ಟೇಸ್ಟು. ಟೇಸ್ಟ್ ವ್ಯತ್ಯಾಸ ಆಗುತ್ತೆ. ಕಾಫಿ ಅನ್ಕೊಳ್ಳಿ ಎಲ್ಲ ಒಂದೇ ಥರ ಬರಲ್ಲ. ಅದರಲ್ಲಿ ಗ್ರೇಡ್ ಮಾಡ್ತಾರೆ. ನಿಮಗೆ A, B, C ಬ್ಲ್ಯಾಕ್ಸ್ ಎಲ್ಲ ಬರುತ್ತೆ. ನಮಗೆ ಬ್ಲ್ಯಾಕ್ಸ್ ಪರ್ಸೆಂಟೇಜ್ ನಮ್ಮ ತೋಟದ್ದು 1%, 3-4% ಅಲೋ ಇದೆ. ಬಟ್ ನಾವು ಬರದಂಗೆ ಕೇರ್ ತಗೋಬೇಕು. ಅದು ಎಲ್ಲದೂ ಈ ಚಂದ್ರಗಿರಿಯಲ್ಲಿ ಚೆನ್ನಾಗಿ ಬರುತ್ತೆ. ಚಂದ್ರಗಿರಿನಲ್ಲಿ ಇದು ವಿಶೇಷವಾಗಿ 795 ಬರ್ತಾ ಇತ್ತು ಮೊದಲು. ಇವಾಗ ಚಂದ್ರಗಿರಿನಲ್ಲಿ ಎ ಗ್ರೇಡ್ ಜಾಸ್ತಿ ಇದೆ. ಮತ್ತೆ ಪ್ರತಿಯೊಂದರಲ್ಲೂ ಒಂದು ಕಪ್ಪಿಂಗ್ ಕ್ವಾಲಿಟಿ ಅಂತ ಇದೆ. ಆ ಕಪ್ ಎಕ್ಸ್ಪರ್ಟ್ಗಳು ಇಟ್ಕೊಂಡಿರ್ತಾರೆ. ಆ ಕುಡಿದು ನೋಡಿದಾಗ ಆ ಕ್ವಾಲಿಟಿ ಅದನ್ನು ಅವರು ನೋಟ್ಸ್ ಇದನ್ನ ಸ್ಕೋರ್ ಕೊಡ್ತಾ ಹೋಗ್ತಾರೆ ಅವರು. ಅದರಲ್ಲಿ ಬೆಸ್ಟ್ ಇದೆ. ಚಂದ್ರಗಿರಿನಲ್ಲಿ ಕಪ್ಪಿಂಗ್ ಕ್ವಾಲಿಟಿನೂ ಚೆನ್ನಾಗಿದೆ. ಇಲ್ಲಿ ಆ ಫ್ರಾಗ್ರೆನ್ಸ್ ಎಲ್ಲದೂ ಕೌಂಟ್ ಆಗುತ್ತೆ. ನಮಗೆ ಬೆಳೆ ಬರೋದು ಒಂದೇ ಇಂಪಾರ್ಟೆಂಟ್ ಅಲ್ಲ ಸರ್, ಫೈನಲ್ ಪ್ರಾಡಕ್ಟ್ ಅದು ಗುಣಮಟ್ಟ ಚೆನ್ನಾಗಿರ್ಬೇಕು. ಇನ್ಯಾವುದೋ ಒಂದು ಬಹಳ ಜೋರಾಗಿ ಕ್ರಾಪ್ ಬರ್ತಾ ಇದೆ. ಈಗ ರುಯಿರೋ ಅಂತ ಒಂದು ಗಿಡ ಇದೆ ಸರ್, ಕಪ್ಪಿಂಗ್ ಅಲ್ಲಿ ಫೇಲ್. ಅದು ಕಾಫಿ ಬೋರ್ಡರ್ ರೆಕಮೆಂಡೇ ಮಾಡಲ್ಲ. ಬಹಳ ಕಡೆ ಅದು ಬಂದಿತ್ತು, ಅದು ಈಗ ಕಿತ್ತಾಗ್ತಾ ಇದೆ. ಅದು ಮಹತ್ವ ಕಳ್ಕೊಂತು. ಯಾಕೆ ಅಂತ ಅಂದ್ರೆ ಪ್ರೊಡಕ್ಷನ್ ಬರುತ್ತೆ, ಬಟ್ ನಿಮಗೆ ಕಪ್ಪಿಂಗ್ ಕ್ವಾಲಿಟಿ ಫೇಲ್, ಅದು ಪ್ರಯೋಜನ ಇಲ್ಲ. ಅದು ಇಲ್ಲಿ ನಿಮ್ದು ಕಾಫಿ ಬರೀ ಲ್ಯಾಬೊರೇಟರಿ ಟೆಸ್ಟ್ ಒಂದಲ್ಲ, ಸ್ಮೆಲ್ ತಗೊಳ್ಳೋದು, ಕಪ್ ಟೇಸ್ಟ್ ನೋಡೋದೆಲ್ಲ ಆಗಬೇಕು. ಸ್ವತಃ ನಾವೇ ನೋಡ್ಬೋದು. ಆದರೆ ನಮ್ಮ ಕಪ್ ಟೆಸ್ಟ್ ಮಾಡುವಂಥ ಮನುಷ್ಯಂಗೆ ಕರೋನಾ ಬರಬಾರ್ದು. ಕರೋನಾ ಬಂದು ಒಂದು ಟೇಸ್ಟೇ ಫೇಲ್ ಆದರೆ ನಮ್ಮ ಕಾಫಿ ಫೇಲ್ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯ ಅಂತಂದರೆ, ಈ ಬೀನ್ಸ್ ತೆಗಿತೀವಲ್ಲ, ಅದ್ರ ಅಬ್ನಾರ್ಮಲಿಟೀಸ್ ಜಾಸ್ತಿ ಇದ್ದರೆ ಅದೂ ಫೇಲ್ ಆಗಿಬಿಡುತ್ತೆ. ಸುಮಾರು ವೆರೈಟಿ ರಿಲೀಸ್ ವೆರೈಟಿ ದೇ ಹ್ಯಾವ್ ಬಿನ್ ವಿಡ್ರಾನ್. ಇದು ಬೀನ್ ನಾನಾ ನಮ್ನಿ ವೆರೈಟಿಗಳು ಬರುತ್ತೆ, ದೊಡ್ಡದು ಸಣ್ಣದು, ಒಂದು ಅರ್ಧ ಪೂರ್ತಿ ಶಂಕನ್ನು
ಬೇರೆ ಶೇಪ್ಸ್ ಆ ಇರೋದು ಥರ ಯಾವುದು ಬರಬಾರ್ದು. ಅದು ಎಲ್ಲ ದೃಷ್ಟಿಯಲ್ಲಿ ನಿಮ್ಮ ಚಂದ್ರಗಿರಿ ಪಾಸ್ ಆಗಿದೆ. ಪಾಸ್ ಇದು ಆಗಿದೆ. ಬಹುತೇಕ ನಮ್ಮ ದೇಶದ ಎಲ್ಲಾ ಪರಿಸ್ಥಿತಿಯಲ್ಲಿ ಎಲ್ಲ ಯಾರು ಬೇಕಾದ್ರೂ ಅಥವಾ ಬೆಳಿಬಹುದು. F1 ಕೂಡ ಅದೇ ಕ್ಯಾಟಗರಿ ಬರುತ್ತೆ. F1 ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದು ಇನ್ನೂ ಹೆಚ್ಚು ಜನರ ಕೈಗೆ ಸೇರ್ಬೇಕು. ನೆಕ್ಸ್ಟ್ ನೋಡ್ಬೇಕು. ಇದು ಪ್ರೂವನ್, ಇದು ಇದಾಗಿದೆ, ಸಾಬೀತಾಗಿದೆ. ವೀಕ್ಷಕರು, ಇಷ್ಟೊತ್ತು ನಮ್ಮ ನಿರರ್ಗಳ ಚರ್ಚೆಯನ್ನು ನೋಡಿದ್ರಿ. ಇದು ಬಹುತೇಕ ಸೀರಿಯಸ್ ಆಗಿ ಕಾಫಿ ಯಾರು ಮಾಡೋಕ್ಕೆ ಹೊರಡ್ತೀರಿ ಹೇಳೋವರಿಗೆ ನಾವು ಈ ಒಟ್ಟಾರೆ ಸರಣಿಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ಮತ್ತು ವೈಜ್ಞಾನಿಕವಾದಂಥ ವಸ್ತುನಿಷ್ಠವಾದಂಥ ವಿಷಯವನ್ನು ನಾವು ಕಟ್ಟಿಕೊಟ್ಟಿದ್ದೀವಿ. ಇಷ್ಟೊತ್ತು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಅವರೆಲ್ಲ ಒತ್ತಡಗಳಲ್ಲಿ ಈಗಾಗಲೇ ನಾವು ಹೇಳಿದಾಗೇ ನಮ್ಮ ಧರ್ಮರಾಜ್ ಸರ್ ಏನಂದರೆ ಬಿಸ್ನೆಸ್ಸಲ್ಲಿದ್ದವರು, ಅವ್ರಿಗೆ ಬೆಳೆಗಾರರು ಹೌದು, ವ್ಯಾಪಾರಸ್ಥರು ಹೌದು, ಹಲವಾರು ರೀತಿಯಲ್ಲಿ ಅವರ ಮಾರ್ಗದರ್ಶಕರು ಆಯಿತು. ಈಗ ನಮ್ಮ ಈ ಸೀರೀಸ್ನಲ್ಲಿ ಬಂದಾಗೆ ಮತ್ತೆ ಇದ್ದಿದ್ದೇನೆ ಇದ್ದಂಗೆ ಹೇಳ್ತಾರೆ, ಯಾವುದೇ ಮುಚ್ಚುಮರೆ ಇಲ್ಲದೇ ಮತ್ತೆ ನಿಷ್ಠುರವಾಗಿ ಹೇಳ್ತಾರೆ. ಸೊ ಇದು ಎಲ್ಲ ಗಡಬಡೆಯಲ್ಲಿ ಅವರು ನಮಗೆ ಇಷ್ಟೊಂದು ಸಮಯ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ನಮ್ಮೊಟ್ಟಿಗೆ ಇರಬೇಕು, ನಮ್ಮ ವೀಕ್ಷಕರ ಜೊತೆಗೆ ಇರಬೇಕು, ನಮ್ಮ ಮುಂದಿನ ಸಹಕಾರಕ್ಕೆ ಬೀಜ ಕೊಡೋದ್ರಿಂದ ಹಿಡಿದು ಮಾರ್ಗದರ್ಶನದವರಿಗೆ ನೀವು ನಮ್ಮ ವೀಕ್ಷಕರ ಜೊತೆಗೆ ಇರ್ತೀರಿ ಅಂತ ಅನ್ಕೋತೀವಿ. ಅದೇ ಥರ ನಾವು ವೇಣುಗೋಪಾಲ್ ಸರಿಗೆ ಮತ್ತೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳೋ ಪ್ರಶ್ನೆ ಇಲ್ಲ, ಯಾಕೆಂದರೆ ಅವರು ಒಟ್ಟಾರೆ ನಮ್ಮ ಫಾರ್ಮ್ ಟಿವಿ ಜೊತೆ ಎಂದರೂ ಇದ್ದಾರೆ. ಆದರೂ ಕೂಡ ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕೆ ಮತ್ತು ಅಷ್ಟಕ್ಕೂ ಮೀರಿ ಈ ಮೂಲ ಇವರದ್ದು ಗುಂಪು, ಧರ್ಮರಾಜ್ ಸರ್ದು ಗುಂಪು ಒಟ್ಟಾರೆ ಬೆಳೆಯೋದಕ್ಕೆ ಅದಕ್ಕೆ ಹಿನ್ನೆಲೆಯಾಗಿ ವೈಜ್ಞಾನಿಕವಾಗಿ ನಿಂತವರು ವೇಣುಗೋಪಾಲ್ ಸರ್. ಹಾಗಾಗಿ ಫಾರ್ಮ್ ಟಿವಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಮತ್ತು ನಿಮ್ಮ ವೆಬ್ ಗುಂಪಿನ ಪರವಾಗಿ, ಕಾಫಿ ಬೆಳೆಗಾರರ ಪರವಾಗಿ ನಾವು ವೇಣುಗೋಪಾಲ್ ಸರಿಗೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರೇ, ನಿಮಗೂ ಕೂಡ ಇದು ಪ್ರಯೋಜನಕ್ಕೆ ಬಂತು ಅಂತ ಅಂದ್ಕೊಂಡು ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮದ ಕಂತನ್ನು ಮುಗಿಸ್ತಾ ಇದ್ವಿ. ನಮಸ್ಕಾರ.